ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ದೊಡ್ಡ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ. ಅದರ ಪ್ರಯುಕ್ತ ಒಂದು ಸ್ವೀಟ್ ಹೇಳ್ಕೊಡ್ತೀನಿ. ಏನು ಸ್ವೀಟು ಅಂತಂದರೆ ಜಾಕ್ ಫ್ರೂಟ್ ಸುಕ್ರುಂಡೆ ಅಂತೇಳಿ. ನಾನು ಅದನ್ನೇ ಸ್ವಲ್ಪ ಮಾಡ್ರೇಟ್ ಮಾಡಿ ಜಾಕ್ ಫ್ರೂಟ್ ಲಾಲಿಪಾಪ್ ಅಂತ ಅದನ್ನು ಹೇಳ್ಬೋದು. ಉಂಡೆ ಅಂತ ಹೇಳೋದೇ ಚೆನ್ನಾಗಿ ಅನಿಸುತ್ತೆ. ಜಾಕ್ ಫ್ರೂಟು ಸುಕ್ರುಂಡೆ ಅಂತಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರಲಿ ಅಂಥೇಳಿ ಸ್ವಲ್ಪ ಅದನ್ನೇ ಮಾಡ್ರೇಟಾಗಿ ಮಾಡಿ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕಾಗಿದೆ ಅಂತಂತಂದರೆ, ಮೊದಲಿಗೆ ಹಲಸಿನ ಹಣ್ಣು ಬೇಕು. ಈ ಥರ ಹಲಸಿನ ಹಣ್ಣನ್ನು ತೊಗೊಂಡ್ಬಿಟ್ಟು ಈ ಥರ ಬೀಜ ತೆಗೆದುಬಿಟ್ಟು ಎಲ್ಲ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಿಂದ ಒಂದು ಕಪ್ಪು ಕಾಯಿ ತುರಿನ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೌಡ್ರು ಕಾಯಿ ತುರಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬೆಲ್ಲನ ಸ್ವಲ್ಪ ನಾನು ಓವೆನಲ್ಲಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ, ತೋರಿಸ್ತೀನಿ ಅದು ಹೇಗೆ ಅಂತ. ಅದಕ್ಕೆ ಮತ್ತು ಇನ್ನು ಜಾಕ್ ಫ್ರೂಟ್, ಹಲಸಿನ ಹಣ್ಣು, ಕಾಯಿ ತುರಿ, ಆಮೇಲೆ ನೆನ್ನೆ ನೈಟೇ ಒಂದು ಲೋಟ ಅಕ್ಕಿ ನೆನೆ ಹಾಕಿದ್ದೆ. ಇದರಿಂದ ಒಂದು ಲೋಟ ಅಕ್ಕಿ ನೆನೆ ಹಾಕಿ ಈಗ ರುಬ್ಬಿಟ್ಕೊಂಡಿದ್ದೀನಿ, ನೈಸಿಗೆ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿಟ್ಕೊಳ್ಳೋಣ. ಇವಾಗ ಮತ್ತೇನೆಂದರೆ ಬಿಳಿ ಎಳ್ಳು, ಗಸಗಸೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಜಾಕಾಯಿ ಪುಡಿ, ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದೀನಿ, ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇಷ್ಟನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಮೊದಲು ಬೆಲ್ಲನ ಪುಡಿ ಮಾಡ್ಕೊಂಡು ಬಂದುಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಬೆಲ್ಲನ ಈ ಥರ ಓವೆನಲ್ಲಿ ಒಂದು 2 ನಿಮಿಷ ಇಟ್ಟಿದ್ದೆ. 2 ನಿಮಿಷ ಇಟ್ಬಿಟ್ರೆ ಈ ಥರ ಎಲ್ಲ ಚೆನ್ನಾಗಿ ಹಿಂಗೆ ಮೆಲ್ಟ್ ಆಗುತ್ತೆ. ಆವಾಗ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನಾವು ಕುಟ್ಟಬೇಕು, ಆ ಕಲ್ಲು ಹುಡ್ಕೋದು, ಕಬ್ಬಿಣದ್ದು ಅದು ಹಿಡಿ ಹುಡ್ಕೋದು ಅವೆಲ್ಲ ಏನೂ ಬೇಕಾಗಿಲ್ಲ. ಓವೆನಲ್ಲಿ ಜಸ್ಟ್ ಇದು 2 ಉಂಡೆ ಬೆಲ್ಲ ಇಟ್ಟಿದ್ದೆ ನಾನು. ಇದನ್ನು ಈ ಥರ ನೋಡಿ ಈಸಿಯಾಗಿ ನಾವು ಪುಡಿ ಮಾಡ್ಕೋಬೋದು. ಕುಕ್ಕರಲ್ಲಿಡು, ಅದರಲ್ಲಿಡು, ಇದರಲ್ಲಿಡು ಬೇಕಾಗಿಲ್ಲ. ಓವನಲ್ಲಿ ಜಸ್ಟ್ 2 ನಿಮಿಷ ಇಟ್ಕೊಂಡ್ರೆ ಸಾಕು. ನೋಡಿ ಈ ಥರ ಪುಡಿ ಆಗುತ್ತೆ. ಇವಾಗ ಇದನ್ನು ಕಡಾಯಿನಲ್ಲಿ ಎಷ್ಟು ಹಾಕೋಬೇಕು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಡಾಯಿನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಅಂಟಿಸ್ಕೊಳ್ಳೋಣ. ಗ್ಯಾಸ್ ಅಂಟಿಸ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ಇದು 1 ಕಪ್ಪು ಹಲಸಿನ ಹಣ್ಣು ಪೀಸ್ ತೊಗೋತೀನಿ, 1 ಕಪ್ಪು ಕಾಯಿ ತುರಿ ತೊಗೊಳ್ತೀನಿ, ಇದು 1 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಬೆಲ್ಲನ ಮೆಲ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ನಾವು ಕರಗಿಸ್ಕೊಳ್ಳೋಣ. ತುಪ್ಪನ, ಬೆಲ್ಲನ ಚೆನ್ನಾಗಿ ಕರಗಬೇಕು. ಇದು ಕರಗಿದ ಮೇಲೆ ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಸ್ವಲ್ಪನೇ 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಇದು 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮೆಲ್ಟ್ ಆಗಲಿ. ಬೆಲ್ಲ ಸ್ವಲ್ಪ ಮೆಲ್ಟ್ ಆದಮೇಲೆ ಕಾಯಿ ತುರಿಯೋದು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬೆಲ್ಲ ಎಲ್ಲ ಮೆಲ್ಟ್ ಆಯಿತು. ಈ ಥರ ನೋಡಿ ಮೆಲ್ಟ್ ಆಯಿತು. ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ, ಹಲಸಿನ ಹಣ್ಣು ಎಲ್ಲ ಹಾಕ್ಕೊಳ್ಳೋಣ. ನಾವು ಇದಕ್ಕೆ 1 ಡ್ರಾಪು ನೀರು ಹಾಕಿಲ್ಲ. ಇದು ಈ ಥರ ಮೆಲ್ಟ್ ಆಯಿತು ಬೆಲ್ಲ. ಇವಾಗ ಕಾಯಿ ತುರಿ ಇದನ್ನೇನು ಸ್ವಲ್ಪನೇ ತರ್ತರಿಯಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಹಲಸಿನ ಹಣ್ಣಿನ ಪೀಸ್ ಹಾಕ್ಕೊಳ್ತೀನಿ. ನೋಡಿ ಈ ಥರ ಚಿಕ್ಕ ಪೀಸ್ ಮಾಡ್ಕೋಬೇಕು. ಇದರಲ್ಲಿ 1 ಕಪ್ಪೇ ಹಾಕ್ಕೊಳ್ತೀನಿ. ಎಲ್ಲ ಬೆಲ್ಲ 1 ಕಪ್ಪು, ಕಾಯಿ ತುರಿ 1 ಕಪ್ಪು, ಇದು ಹಲಸಿನ ಹಣ್ಣು 1 ಕಪ್ಪು, ಎಲ್ಲ 1 ಕಪ್ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಒಂದೊಂದು ಕಪ್ಪೇ ಇದೆ. ಇದೊಂದು ಕಪ್ ಹಾಕ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ನಮಗೆ
ಉಂಡೆ ಹದಕ್ಕೆ ಬರೋವರೆಗೂ ಕೆಳಗೆ ಮೇಲೆ ಮಾಡ್ಕೊಳ್ತಾ ಇರಬೇಕು. ಈಗ ಇದನ್ನೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಂಡಂಗಾಗುತ್ತೆ. ಆಗಲಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ. ಇದೆಲ್ಲ ಬಾಣಲಿ ಬಿಡ್ತಾ ಬರುತ್ತೆ. ಆವಾಗ ಇದನ್ನು ಕೆಳಗೆ ತೆಗಿಯೋಣ. ಅಲ್ಲಿವರೆಗೂ ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಇದನ್ನು ಹಿಂದ್ಗಡೆ ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಏಕೆಂದರೆ ತುಪ್ಪದಲ್ಲಿ ಹುರಿದು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೇನ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಹುರಿದು ಹಾಕಿದ್ರೆ, ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅಷ್ಟೇ, ಇನ್ನೇನಿಲ್ಲ. ಈಗ ಇದನ್ನು ಹಿಂದ್ಗಡೆ ಶಿಫ್ಟ್ ಮಾಡ್ತೀವಿ. ಸ್ಲೋ ಉರಿನಲ್ಲಿ ಇಡೋಣ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸ್ವಲ್ಪನೇ, ಒಂದು ಅರ್ಧ ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಹಾಕ್ಕೊಂಡು ಈ ಸ್ವಲ್ಪ ತುಪ್ಪ ಕರಗ್ತು. ಇವಾಗ ಏನು ಮಾಡ್ತೀನಿ, ಸ್ವಲ್ಪ ಗೋಡಂಬಿ ಹಾಕ್ತೀನಿ. ಬಾಯಿಗೆ ಗೋಡಂಬಿ ಸಿಗ್ತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಆಮೇಲೆ ಕ್ಯಾಶು ಹಾಕ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಲಿ. ಇದು ಹುರಿದಾದ್ಮೇಲೆ ಆಮೇಲೆ ಸ್ವಲ್ಪ ಎಳ್ಳು, ಸ್ವಲ್ಪ ಗಸಗಸೆ ಹಾಕೊಳ್ಳೋಣ. ಇವಾಗ ಇದು ಹುರಿತಾ ಇದೆ, ಚೆನ್ನಾಗಿ ನೀರು ಬಿಡ್ತಾ ಇದೆ, ಚೆನ್ನಾಗಿದೆಲ್ಲ. ಸ್ವಲ್ಪ ನಮಗೇನು ಉಂಡೆ ಮಾಡ್ತೀವಲ್ಲ ಅದಕ್ಕೆ ಬರಬೇಕು, ಆ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ಅಲ್ಲಿವರೆಗೂ ಅದನ್ನು ಕೆಳಗೆ ಮೇಲೆ ಮಾಡ್ತಾ ಇರಬೇಕು. ಆಮೇಲೆ ಈಗ ಒಂದು 3 ಟೀ ಸ್ಪೂನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹೆಲ್ತ್ಗೂ ಒಳ್ಳೆಯದು, ಆಮೇಲೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಿಂಗಾಗಿಬಿಟ್ಟು ಅದಕ್ಕೆ ಎಳ್ಳು ಹಾಕೊಳ್ಳೋಣ. ಆಮೇಲೆ ಅರ್ಧ ಟೀ ಸ್ಪೂನ್ ಗಸಗಸೆ ಹಾಕ್ಕೊಳ್ತೀನಿ. ಇದೆಲ್ಲ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು, ಆದ್ದರಿಂದ ಉಪಯೋಗಿಸ್ತಾ ಇದ್ದೀನಿ. ಲಾಸ್ಟಿಗೆ ಡ್ರೈ ಗ್ರೇಪ್ಸ್ ಹಾಕ್ಕೊಳ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಎಳ್ಳು ಗಸಗಸೆನ. ಆಯಿತು, ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಡ್ರೈ ಗ್ರೇಪ್ಸ್ ಹಾಕ್ಕೊಳ್ಳೋಣ. ನೋಡಿಕೊಂಡು ನಿಮ್ಗೆ ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಕ್ವಾಂಟಿಟಿ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಡು ಹಾಕ್ಕೋಬೇಕು. ಆಯಿತು, ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನು ಮುಂದ್ಗಡೆ ಶಿಫ್ಟ್ ಮಾಡ್ಕೊತೀನಿ. ನೀವು ಈ ಥರ ಜಾಕ್ ಫ್ರೂಟ್ನ ಪೀಸ್ ಬೇಡ ಅಂದರೆ ಸ್ವಲ್ಪ ಬೇಕಿದ್ರೆ ಮಿಕ್ಸಿಗೆ ಹಾಕ್ಕೊಳ್ಳಿ, ನಡೆಯುತ್ತೆ. ನಾನು ಸ್ವಲ್ಪ ಇದು ಬಾಯಿಗೆ ಸಿಗಲಿ ಅಂಥೇಳಿ ಹಾಗಾಗಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ.
ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಯಿತು. ಇಷ್ಟು ಇವಾಗೆಲ್ಲ ನೋಡಿ ಇನ್ನೊಂದು ಸ್ವಲ್ಪ ಬರಬೇಕಷ್ಟೆ, ನಮಗೆ ಉಂಡೆ ಮಾಡ್ಕೊಳ್ಳೋಕ್ಕೆ ಬರಬೇಕು. ಇದಕ್ಕೆ ಬರಬೇಕು. ಇವಾಗ ಆಯಿತು, ಇನ್ನೊಂದು ಸ್ವಲ್ಪ, ಒಂದೆರಡು ನಿಮಿಷಕ್ಕೆ ಬಂದುಬಿಡುತ್ತೆ. ಅಲ್ಲಿವರೆಗೂ ಇದೆಲ್ಲ ಏನು ಡ್ರೈ ಫ್ರೂಟು, ಎಳ್ಳು, ಗಸಗಸೆ ಏನಿದೆ ಅಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಈಗ ಬಂತು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಡ್ರೈ ಜಿಂಜರ್ ಪೌಡ್ರ್ ಹಾಕ್ತೀನಿ. ಇದು ಹಲಸಿನ ಹಣ್ಣಿಂದ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಜಿಂಜರ್ ಪೌಡರ್, 1/4 ಟೀ ಸ್ಪೂನು ಡ್ರೈ ಜಿಂಜರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜಾಕಾಯಿ ಪುಡಿ, ಜಾಯ್ಫಲ್ ಅಂತೇನು ಹೇಳ್ತಾರಲ್ಲ ಅದರದ್ದು ಜಾಯ್ಫಲ್ ಪುಡಿ ಸ್ವಲ್ಪನೇ ಹಾಕ್ಕೊಳ್ತೀನಿ. ಸಕ್ಕರೆ ಮಿಕ್ಸ್ ಮಾಡಿರೋದಿದ್ದು, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಸುಮಾರು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಇದೆಲ್ಲ ಹಾಕಿದ ಮೇಲೆ ಮನೆಯೆಲ್ಲ ಸುವಾಸನೆ ಬರ್ತಾಯಿದೆ. ನಮಗಿಂತ ಜಾಸ್ತಿ ಪಕ್ಕದ ಮನೆಗೆ ಹೋಗುತ್ತೆ. ಏನೋ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಮೂಗು ಎಚ್ಚರಿಕೆ ಕೊಡುತ್ತೆ, ಪಕ್ಕದ ಮನೆಯಲ್ಲೇ ಏನೋ ಸ್ವೀಟ್ ಮಾಡ್ತಾ ಇದ್ದಾರೆ ಅಂತ. ಏಲಕ್ಕಿ ಬಿದ್ದ ತಕ್ಷಣ ಆಯ್ತು, ಅದ್ರ ಸುವಾಸನೆ ಬರೋಕ್ಕೆ ಶುರುವಾಗುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಬರಬೇಕು. ನೋಡಿ ಇಷ್ಟು ಗಟ್ಟಿ ಬಂದಾಯಿತು, ಇನ್ನೊಂದು ಸ್ವಲ್ಪ ಹಾಕಬೇಕು. ತೋರಿಸ್ತೀನಿ. ಇದನ್ನು ನಾವು ಸ್ವಲ್ಪ ಏನು ಮಾಡಬೇಕು ಅಂದರೆ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ಎಲ್ಲ ಉಂಡೆಗಳ ಥರ ಮಾಡ್ಕೋಬೇಕು. ಉಂಡೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸುಕ್ರುಂಡೆಗೆ ಸೂಸ್ಲ ರೆಡಿ ಆಯಿತು. ಇದಕ್ಕೆ ಸೂಸ್ಲನ ಅಂತಲೇ ಹೇಳೋದು. ನೋಡಿ ಈ ಥರ ಅಂದರೆ ತಳ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಇವಾಗ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನೋಡಿ ಯಾವ ಥರ ಉಂಡೆ ಥರ ಆಗಿದೆ, ಈ ಥರ ಬರಬೇಕು. ಈ ಥರ ಎಲ್ಲ ತಳ ಬಿಟ್ಕೋಬೇಕು. ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ, ಹಿಂಗಂದರೆ ಹಿಂಗೆ ಉಂಡೆ ಥರ ಆಗಿದೆ, ಈ ಥರ ಆಗಬೇಕು. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಆರಕ್ಕೆ ಬಿಡೋಣ. ಇವಾಗ ಇದನ್ನು ಒಂದೇ 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಉಂಡೆ ಥರ ಮಾಡ್ಕೋಬೇಕು. ಇದು ಒಂದೇ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಪ್ಲೇಟ್ಗೆ ಹಾಕ್ಕೊಂಡು ಆರಿಸ್ಕೊಂಡು ಉಂಡೆ ಕಟ್ಟಬೇಕು. ಉಂಡೆ ಥರ ಮಾಡ್ಕೊಬೇಕು. ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಕಡಾಯಿನಲ್ಲಿ ಆದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ನಮ್ಗೆ ಆರಕ್ಕೆ. ಇವಾಗ ನೋಡಿ ಈಗೆಲ್ಲ ಒಟ್ಟಿಗೆ ಬಿದ್ದುಬಿಡುತ್ತೆ ಚೆನ್ನಾಗಿ. ಇದನ್ನು ಇವಾಗ ಸ್ಪ್ರೆಡ್ ಮಾಡಿಬಿಟ್ಟು ಆರಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಆರಿದೆ. ಇವಾಗ ಕಡಾಯಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಇದನ್ನು ಈ ಥರ ಚಿಕ್ಕ ಉಂಡೆ ಥರ ಮಾಡ್ಕೋಬೇಕು. ಈ ಥರ ಎಲ್ಲನೂ ಚಿಕ್ಕದಾಗಿ ರೌಂಡಾಗಿ ಉಂಡೆ ಥರ ಮಾಡ್ಕೊಳ್ಳೋಣ ಎಲ್ಲನೂ. ಹಾಗೆ ತಿನ್ನೋಕ್ಕೂ ಎಷ್ಟು ಚೆನ್ನಾಗಿದೆ ಇದು. ನೋಡಿ ಫ್ರೆಂಡ್ಸ್, ನೈಟೇ ಒಂದು 250 ಗ್ರಾಮ್ ರೈಸ್ನ ನೆನೆಸ್ಬಿಟ್ಟು ಈಗ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಥರ. ಇದಕ್ಕೆ ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ನೋಡಿ ಇದೆಲ್ಲ ರೆಡಿ ಆಯಿತು. ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋದು ಮಕ್ಕಳಿಗೋಸ್ಕರ ಸ್ಪೆಷಲಾಗಿ ಅಂಥೇಳಿ ಈ ಥರ ಲಾಲಿಪಾಪ್ ಶೇಪಲ್ಲಿ ಅವರಿಗೆ ಮಾಡಿ ತೋರಿಸ್ತೀನಿ. ಮಕ್ಕಳಿಗೆ ಒಂಥರ ಇಂಪ್ರೆಸ್ ಆಗ್ತಾರೆ. ಅವರಿಗೆ ಆ ಥರ ಮಾಡಿ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಅದಕ್ಕಿನ್ನೂ ಮತ್ತು ಬೇಕು ಅಂದರೆ ಏನು ಡೆಕೋರೇಷನ್ ಮಾಡ್ಕೋಬೋದು ನಾವು. ಈ ಸದ್ಯಕ್ಕೆ ಇಷ್ಟು ಸಾಕು. ಇದನ್ನು ತೋರಿಸ್ಕೊಡ್ತಾಯಿದ್ದೀನಿ. ಮತ್ತು ಬೇರೆ ಇನ್ನೊಂದು ಯಾವ್ದಾದ್ರು ಇದಕ್ಕೆ ನೋಡ್ಕೋಬೋದು. ಇದನ್ನು ಇವಾಗ ಕಾರ್ನ್ಫ್ಲೋರ್ನ ಈ ಏನೇನು ರೈಸ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ನೈಸಿಗೆ, ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟು ಸೇರಿಸ್ಕೊಳ್ತೀನಿ. ಸುಮ್ಮನೆ ಸ್ವೀಟ್ ಮಾಡೋವಾಗ ರುಚಿಗೆ ಒಂದು ಪಿಂಚ್ ಸಾಲ್ಟ್ ಹಾಕ್ತೀವಲ್ಲ ಆ ಥರ
ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ತುಂಬ ನೀರು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಬೇಡ, ಆ ಥರ ಮಾಡ್ಕೋಬೇಕು. ಸುಮಾರು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್. 250 ಗ್ರಾಮ್ ರೈಸ್ಗೆ ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು 2 ಟೀ ಸ್ಪೂನು ಕಾರ್ನ್ಫ್ಲೋರು ಮಿಕ್ಸ್ ಮಾಡ್ಕೊಳ್ತೆ. ಈ ಥರ ಕಲಿಸ್ಕೊಂಡ್ಬಿಟ್ಟು ಈ ಥರ ಹಾಕ್ಕೋಬೇಕು. ಗಂಟಿಲ್ದಂಗೆ ಕಲಿಸ್ಕೊಂಡು ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಏನು ಮಾಡೋದು ಅಂತ ತೋರಿಸ್ತೀನಿ. ಈ ಥರನ ನೋಡಿ, ಸ್ಪೂನಲ್ಲಿ ನಾವು ಹಿಂಗಂದರೆ ಈ ಥರ ಬರಬೇಕು. ನಿಮ್ಗೇನಾರು ಅಕಸ್ಮಾತ್ ಸ್ವಲ್ಪ ನೀರು ಅನ್ನಿಸ್ತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಪುಡಿ ಹಾಕ್ಕೊಳ್ಳಿ, ನಡೆಯುತ್ತೆ. ಓಕೆ, ನಾನು ಸ್ವಲ್ಪ ಇದು ನೀರು ಅನ್ನಿಸ್ತಾ ಇದೆ, ಸ್ವಲ್ಪ ರೈಸ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ. ತೀರಾ ನೀರು ಥರ ಇದ್ದರೆ ಸರಿ ಹೋಗಲ್ಲ. ಅದಕ್ಕೆ ರುಬ್ಕೊಳ್ಳೋವಾಗಲೇ ನೋಡಿಕೊಂಡು ಸ್ವಲ್ಪ ಆದಷ್ಟು ಗಟ್ಟಿಗೆ ರುಬ್ಕೋಬೇಕು. ಬೇಕಂದರೆ ಆಮೇಲೆ ನಾವು ನೀರು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಆಯಿತು. ಈ ಥರ ಸ್ಪೂನಲ್ಲಿ ಹಿಂಗಂದರೆ ಹಿಂಗೆ ಬರಬೇಕು, ಇಷ್ಟು ಗಟ್ಟಿಗಿರಬೇಕು. ಇವಾಗ ನಾವು ಏನು ಮಾಡೋಣ ಅಂದರೆ, ಇವಾಗ ಫಸ್ಟು ಏನು ಲಾಲಿಪಾಪ್ ಥರ ಮಾಡಿಟ್ಟಿದ್ದೀನಲ್ಲ, ಫಸ್ಟ್ ಇದನ್ನು ಫ್ರೈ ಮಾಡ್ತೀನಿ. ಈ ಥರ ಡಿಪ್ ಮಾಡಿಬಿಟ್ಟು ಈ ಥರ ಬಿಡಬೇಕು.
ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಹಾಗೆ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಾಡೋಣ, ತೋರಿಸ್ತೀನಿ. ಎರಡು ಡಿಫ್ರೆಂಟ್ ಹೇಗೆ ಬರುತ್ತೆ, ಹಾಗೆ ಮಾಡಿದ್ರೆ ಯಾವ ಥರ ಇರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಇಲ್ಲ ಅಂತಂದರೆ ಆರೆಂಜ್ ಕಲರ್ ಸಿಗುತ್ತಲ್ಲ, ಕೇಸರಿ ಬಾತ್ ಕಲರು, ಅದು ಹಾಕೋಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ. ಅಕ್ಕಿ ಹಿಟ್ಟನ್ನು ರುಬ್ಕೊಳ್ಳುವಾಗ ತುಂಬ ನೀರಾಗಿ ಮಾಡ್ಕೋಬೇಡಿ. ತುಂಬ ನೀರಾಗಿ ಮಾಡಿಕೊಂಡ್ರೆ ಇದಕ್ಕೆ ಹಿಡಿಯಲ್ಲ. ಇದನ್ನು ಹೈ ಫ್ಲೇಮಲ್ಲೇ ಕರಿಬೇಕು ನೀವು.
ಏಕೆಂದರೆ ನಾವು ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ಕೆಳಗಡೆ ಕಚ್ಕೊಂಡಂಗೆ ಆಗ್ಬಿಡುತ್ತೆ. ನೋಡಿಕೊಂಡು ಹುಷಾರಾಗಿ ಬೇಗ ಬೇಗ ಇದನ್ನು ಈ ಥರ ತಿರುಗಿಸ್ಬೇಕು. ಈ ಥರ ಡಿಪ್ ಮಾಡಿಬಿಟ್ಟು ಹಾಕೊಳ್ಳೋದು.
ಆಯಿತು, ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ಇದನ್ನು ಇವಾಗ ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಲಸಿನ ಹಣ್ಣಿನ ಸುಕ್ಕಿನ ಉಂಡೆ ಅದು ಈ ಥರ ಈ ಶೇಪಲ್ಲೂ ಮಾಡ್ಕೋಬೋದು, ಮಕ್ಕಳಿಗೆಲ್ಲ ಇಂಪ್ರೆಸ್ ಮಾಡೋಕ್ಕೆ. ಇದೆಲ್ಲ ವೈಟ್ ಹಿಟ್ಟಲ್ಲಿ, ಅದು ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕಾಗಿತ್ತು, ಸ್ವಲ್ಪ ಲೂಸ್ ಆಯಿತು ಹಿಟ್ಟು. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಈ ಥರ ಹಾಕಿ ಮಾಡಿಕೊಂಡ್ರೆ ಇದು ಕಲರ್ ಬರುತ್ತೆ. ಈ ಥರ ರೆಡಿ ಮಾಡ್ಕೊಳ್ಳೋದು. ಎಲ್ಲ ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಿ, ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಎಲ್ಲ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ. ಓಕೆ, ಹಲಸಿನ ಹಣ್ಣಿನ ಸುಕ್ಕಿನ ಉಂಡೆ ಅಂತ ಹೇಳಿಬಿಟ್ಟು, ಹಲಸಿನ ಹಣ್ಣು ಜಾಸ್ತಿ ಇರೋವಾಗ ಮಾಡ್ಕೋಬೋದು. ಇದೆಲ್ಲ ಮಂಗಳೂರು ಕಡೆ ಖಾದ್ಯ, ಅಲ್ಲಿ ಜಾಸ್ತಿ, ಆ ಕಡೆ ಎಲ್ಲ ಮಾಡೋದಿಲ್ಲಿ ನಮ್ಮ ಕಡೆ ಕಡಿಮೆನೇ ಹೇಳಬೇಕು ಅಂತಂದರೆ. ನಾವು ಮಾಡ್ಕೋಬೋದು ಯಾವಾಗಾದರೂ ಏನಾದರೂ ಸ್ಪೆಷಲ್ಲಾಗಿ ಯಾರಾದರೂ ಬರೋರಿದ್ದರೆ, ಕಿಟಿ ಪಾರ್ಟಿ ಇದ್ದರೆ ಮಾಡ್ಕೊಳ್ಬೋದು, ಹಬ್ಬಕ್ಕೆ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಓಕೆ, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಓಕೆ ಫ್ರೆಂಡ್ಸ್, ಕಮೆಂಟ್ಸ್ ಪಾಸ್ ಮಾಡಿ ಹೇಗಿತ್ತು ಅಂತ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್. ನೋಡಿ ಫ್ರೆಂಡ್ಸ್, ಇದು ಸುಕ್ಕಿನ ಉಂಡೆ ಮಾಡಿದ್ದು ಹಿಟ್ಟು ಉಳಿದಿತ್ತಲ್ಲ, ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ. ಏನಿಲ್ಲ, ಜಸ್ಟ್ ಕಡಲೆಕಾಯಿ ಬೀಜ ತಗೊಳ್ಳೋದು, ಇದಕ್ಕೆ ಸ್ವಲ್ಪ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಒಂದು 4 ಕಾಳು ಓಮ ಹಾಕ್ಕೊಳ್ಳೋದು. ಈ ಥರ ತಿಕ್ಬಿಟ್ಟು ಹಾಕಬೇಕು. ಬೇಕಂದರೆ ಹಾಗೆ ನಮಗೆ ಸದ್ಯಕ್ಕೆ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಹಾಕ್ಕೋಬೋದು, ಇಲ್ಲ ಅಂದರೆ 1-2 ಕಾಳು ಜೀರಿಗೆ ಹಾಕೊಳ್ಳೋಣ ಅಷ್ಟೇ. 2 ಕಾಳು ಜೀರಿಗೆನ ಈ ಥರ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೇಸನ್ ಹಿಟ್ಟು ಹಾಕ್ಕೊಳ್ಳೋದು. ಇದನ್ನು ಸ್ವಲ್ಪ ಬೇಸನ್ ಹಿಟ್ಟು ಹಾಕ್ಕೋಬೇಕು. ಇದು ಉಪ್ಪು ಆಲ್ರೆಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ, ಇದನ್ನು ಕಡಲೆಕಾಯಿ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟು ನಾನು ಈ ಹಿಂದೆ ತೋರಿಸಿದ್ದೆ ನಾನು ನಿಮಗೆ, ಶೇಂಗಾ ಬೋಂಡ ಅಂತ ಹೇಳಿಬಿಟ್ಟು. ಇದನ್ನು ನನಗೆ ಇದು ಹಿಟ್ಟು ಉಳಿದಿದೆ ಅಲ್ಲ, ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ, ಹೇಗೆ ಯಾವ ಥರ ಉಪಯೋಗಿಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಈ ಥರ ಎಲ್ಲ ಕಲಿಸ್ಕೊಳ್ಳೋದು. ಈ ಥರ ಕಲಿಸ್ಕೊಂಬಿಟ್ಟು ಉಪ್ಪು ನೋಡಿ ಟೇಸ್ಟಿಗೆ ಅನುಸಾರ ಹಾಕ್ಕೊಳ್ಳಿ. ನಿಮಗೆ ಚಿಲ್ಲಿ ಪೌಡ್ರು ಬೇಕು ಅಂದರೆ ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೋದು. ನಾನು ಬೇಡ, ಹಾಗೆ ಚೆನ್ನಾಗಿರುತ್ತೆ, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಇದನ್ನು ಬೇಸನ್ ಹಿಟ್ಟು ಸ್ವಲ್ಪ 1 ಸ್ಪೂನು ಇದರ ಒಣ ಹಿಟ್ಟನ್ನೇ ಸ್ವಲ್ಪ ಈ ಥರ ಉದುರಿಸ್ಕೊಂಡು ಈ ಥರ ಇದನ್ನೇ ಸ್ವಲ್ಪ ಈ ಥರ ಕಲಿಸ್ಕೊತಾ ಇದೆ. ಇವಾಗ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವು ಅಕಸ್ಮಾತ್ ಉಪ್ಪು ಶಾರ್ಟೇಜ್ ಅನಿಸಿದರೆ ನೀವು ಆಮೇಲೆ ಬೇಕಿದ್ದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದನ್ನು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಯಿತು. ಈ ಥರ ಎಲ್ಲ
ಬರ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂದರೆ ಇದಕ್ಕೇ ಸ್ವಲ್ಪ ಉಪ್ಪು ಕರೆಕ್ಟ್ ಆಗಿದೆಯೋ ಇಲ್ಲೋ ನೋಡ್ಕೊಳ್ಳೋದು. ಉಪ್ಪು ಕರೆಕ್ಟಾಗಿದ್ದರೆ ಸರಿ. ಸ್ವಲ್ಪ ಶಾರ್ಟೇಜ್ ಅನಿಸುತ್ತೆ, ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ ಸ್ವಲ್ಪ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊಳ್ತೀನಿ. ಚಾಟ್ ಮಸಾಲ ಸ್ವಲ್ಪ ಈ ಥರ ಸ್ವಲ್ಪ ಚಾಟ್ ಮಸಾಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಆಯ್ತು, ಬೊಂಡ ಶೇಂಗಾ ರೆಡಿ. ಸಾಯಂಕಾಲ ಟೀ ಟೈಮಿಗೆ ಆಗುತ್ತೆ, ಏನಾದರೂ ಸ್ವೀಟ್ ತಿನ್ನೋಕ್ಕಾಗುತ್ತೆ, ಈ ಥರ ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್.